ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಿನ್ನೆ ಇಬ್ಬರು ದಂಪತಿಗಳು ಬಂದರು ಆಶ್ರಮಕ್ಕೆ. ಇದೊಂದು ವಾಡಿಕೆ ನನಗೆ. ನಿತ್ಯ ನೂರಾರು ಜನರು ಬಂದೇ ಬರ್ತಾರೆ ಆಶ್ರಮಕ್ಕೆ. ಅವರ ಮುಖ್ಯ ಉದ್ದೇಶ ನನ್ನ ಎದುರಿಗೆ ತಮ್ಮ ಅಳಲನ್ನು ತೋಡ್ಕೊಳ್ಳೋದು. ಅವರೊಂದು ಅಸೀಮ ವಿಶ್ವಾಸದಿಂದ ಬಂದಿರ್ತಾರೆ. ಗುರುಗಳ ಹತ್ತಿರ ಹೇಳಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ. ಯಾಕಂದರೆ ಅವರಿವರು ಮಾತು ಕೇಳ್ತಾರೆ. ನಾವು ಗುರುಗಳ ಕೂಡ ಹೋಗಿದ್ದೀವಿ, ಭಾಳ ಚಲೋ ಆಯಿತು, ಈ ಸಮಸ್ಯೆ ತೊಗೊಂಡು ಹೋಗಿದ್ದೀವಿ, 6 ತಿಂಗಳದಾಗ ಇದಾಯಿತು, ಗುರುಗಳು ಹೇಳ್ದಂಗೆ ಕೇಳಿದ್ವಿ, ಮದುವೆ ಆಯಿತು, ಹೀಗೆಲ್ಲ ಹೇಳ್ತಿರ್ತಾರಲ್ಲ. ಅವ್ರಿಗೂ ಒಂದು ಆಸೆ, ನನ್ನ ಕಡೆ ಬಂದರೆ ತಮ್ಮದು ಸಮಸ್ಯೆ ಹೋಗ್ಬೋದು ಅಂತಿಕೊಂಡು ಈ ದಂಪತಿಗಳು ಕೂಡ ಅದೇ ಆಸೆಯನ್ನು ಇಟ್ಕೊಂಡು ಬಂದಿದ್ದರು. ಹೇಳಿದರು, ಅಂತಮ್ಮರ ಕತೆ ಹೇಳಿದರು, ಮೋಸ ಮಾಡಿದ ಕತೆ ಹೇಳಿದರು. ತಂದೆ ತಾಯಿ ಇವನಿಗೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದನ್ನು ಹೇಳಿದರು. ಇವನು ಕಂಡ್ರೆ ಅಸಡ್ಡ ಭಾವನೆ ವ್ಯಕ್ತಪಡಿಸು ಹೇಳಿದರು. ಇಡೀ ಕುಟುಂಬವನ್ನು ತೂಗಿಸ್ಕೊಂಡು ಹೋಗಲಿಕ್ಕೆ ಎಷ್ಟು ಸರ್ಕಸ್ ಮಾಡ್ತೀನಿ, ನನ್ನಲ್ಲಿ ಎಷ್ಟು ದುಃಖ ಅದಂತ ಹೇಳ್ಕೊಂಡ್ರು. 10 ಗಂಟ ಹೆಂಡತಿ. ನಮಗೆ ಯಾರು ನಮ್ಮನ್ನು ಎತ್ತಿ ಹಿಡಿಲಿಲ್ಲ. ನಾವು ಅವ್ರ ಸಂಬಂಧ ಬೇಕಿದ್ದೀವಿ ರೀ. ಈಗ ಗೊತ್ತಾತವ್ರ ಅಸಲಿ ಬಣ್ಣ. ಇಂಥವ್ರ ಸಂಬಂಧ ನಾವು ಇಡೀ ಬದುಕನ್ನು ತಿಳಿದುಕೊಂಡ್ವಲ್ಲ ಅಂತ ತಿಳ್ಕೊಂಡು ಈಗ ನಾವು ಬೇರೆ ಆಗೀವ್ರಿ. ಮಕ್ಕಳನ್ನು ಕರ್ಕೊಂಡು ಇದು ಮಾಡೀವಿ. ಆದರೆ ಎಲ್ಲ ಸಾಲ ನಮ್ಮ ಅಣ್ಣ ಮುಂದಿರೋ ಅಪ್ಪ ಕೂಡಿ ನಮ್ಮ ತಲೆ ಮೇಲೆ ಕಟ್ಟ್ಯಾರ್ರಿ, ಒದ್ದಾಡ್ತೀವಿ ರೀ ಅಂದ್ಕೊಂಡು ಹತ್ರು. ಆಯಿತು, ನಾನು ಕೇಳಿದೆ. ಆಯ್ತಪ್ಪ, ಹೋಗಿ ಬನ್ನಿ, ಇದಕ್ಕೆ ಪರಿಹಾರ ಹುಡ್ಕೋಣ ಅಂತಿಕೊಂಡು ಹೇಳಿ ಕಳಿಸಿದ್ದೆ. ಮಾರನೇ ದಿನವೇ ಆತ ನನಗೆ ತನ್ನ ಪರಿಚಯ ಮಾಡಿಕೊಡ್ಬೇಕಾದಾಗ ತಾನೊಬ್ಬ ಒಂದು ಖಾಸಗಿ ಇದರೊಳಗೆ ಎಂಪ್ಲಾಯ್ ಅಂತ ಹೇಳಿದ, ಹವ್ಯಾಸನೇ ಹೇಳಿದ. ನಾನು ನನ್ನದೇ ಒಂದು ಆರ್ಕೆಸ್ಟ್ರಾ ಕಟ್ಕೊಂಡೇನ್ರಿ, ಒಂದು ಟೀಮ್ ಅದ, 6 ಮಂದಿ ಟೀಮು, ಎಲ್ಲರ ಫಂಕ್ಷನ್ ಇದ್ದಲ್ಲಿ ಹೋಗಿ ಹಾಡಿ ಬರ್ತೀವಿ ರೀ ಅಂತ ತಿಳ್ಕೊಂಡು ಹೇಳಿದರು. ಕಾಕತಾಳೀಯ ನ್ಯಾಯ ಏನೋ ಗೊತ್ತಿಲ್ಲ. 3 ದಿವಸದೊಳಗೆ ನಾನು ಬಾಗಲಕೋಟೆಗೆ ಒಂದು ಮದುವೆಗೆ ಹೋಗೋದಂಥ ಸಂದರ್ಭ ಬಂತು. ದೊಡ್ಡ ಕಲ್ಯಾಣ ಮಂಟಪ, ಆಗ ಭರ್ಜರಿ ಒಂದು ಗಾರ್ಜಸ್ ವಾತಾವರಣದೊಳಗೆ ಎಲ್ಲ ನಡೆದಿತ್ತು. ಮ್ಯೂಸಿಕ್ ಕೇಳಿ ಬರ್ತಾಯಿತ್ತು, ಒಳಗಡೆ ಎಂಟ್ರಿ ಆದೆ, ಹಾಡು ಕೇಳಿ ಬರ್ತಾಯಿತ್ತು. ಕರೋಕೆ ಹಚ್ಕೊಂಡು, ಈಗೇನು ತಬಲ ಬೇಕಾಗಿಲ್ಲ, ಹಾರ್ಮೋನಿಯಂ ಬೇಕಾಗಿಲ್ಲ, ಸಹವಾದ್ಯಗಾರರು ಬೇಕಾಗಿಲ್ಲ ರೀ. ಇವತ್ತು ಕರೋಕೆ ಹಚ್ಕೊಂಡು ಬಿಟ್ಟರೆ ಮುಗೀತಪ್ಪ, ಹಾಡೋರು ಎಷ್ಟಿದ್ರೆ ಸಾಕು. ಎಷ್ಟು ಟೆಕ್ನಾಲಜಿ ಮುಂದುವರೆದ ಅಂತೂ ಹಾಡ್ತಿದ್ರು. ದೂರಲಿದ್ದ ಕೇಳ್ಕೊತ ಮುಂದೆ ಹೋದೆ. ಎಲ್ಲೋ ಒಂದು ಪರಿಚಿತ ಮುಖ ಒಂದು ಹಾಡಕತ್ತೈತೆ ಅನಿಸಿತ್ತು. ಇನ್ನೂ ಸ್ವಲ್ಪ ಮುಂದೆ ಹೋದೆ. 3 ದಿವಸದ ಹಿಂದೆ, 3-4 ದಿವಸದ ಹಿಂದೆ ಏನು ಬಂದು ನನ್ನ ಮುಂದೆ ಅವಲತ್ತುಕೊಂಡಿದ್ದು ಅದೇ ವ್ಯಕ್ತಿ ಹಾಡ್ತಾ ಇದ್ದಾನೆ. ಆ ಗುಂಬೆಯ ಪ್ರೇಮ ಸಂಜಯ. ಅವ್ರು ಹೇಳ್ತಿದಾರೋ, ಅವರ ಆರ್ಕೆಸ್ಟ್ರಾದ ಗೆಳತಿ ಅದಾರೋ ಗೊತ್ತಿಲ್ಲ. ಆಕಿನ ಕೈ ಹಿಡಿದು ಆ್ಯಕ್ಷನ್ದೊಳಗೆ ಹಾಡ್ತಾ ಇದ್ದಾನೆ, ಮನಸ್ಸು ತುಂಬಿ ಹಾಡ್ತಾ ಇದ್ದಾನೆ, ನಕ್ಕೋಂತ ಹಾಡ್ತಾ ಇದ್ದಾನೆ, ಆನಂದ ತುಂಬಿದ ಭಾವದೊಳಗೆ ಹಾಡ್ತಾ ಇದ್ದಾನೆ. ಅವನು ನೋಡಿ ನನಗೆ ಆಶ್ಚರ್ಯ ಆಯಿತು. ಎಲ್ಲ ಇವನೇ ಅಂತ ಅನ್ನಿಸ್ತು. ಅವತ್ತು ಬಂದು ತನ್ನ ಅಳಲಂತೂ ತೋಡಿಕೊಂಡು ಹೋದ ವ್ಯಕ್ತಿ ಇವನೇನಾ ಅನ್ನಿಸ್ತು ನನಗೆ. ಆಯಿತು, ಅವನ 3-4 ಹಾಡುಗಳನ್ನು ಕೇಳಿದೆ. ಒಬ್ಬರು ಹಾಡ್ತಾಯಿದ್ರು, ಇವನದೇ 3-4 ಹಾಡು ಕೇಳಿದೆ. ಪ್ರತಿಯೊಂದು ಭಾವ ತುಂಬಿ ಹಾಡಿದ, ಎಂಜಾಯ್ ಮಾಡ್ತಾ ಹಾಡಿದ, ಮತ್ತೊಬ್ಬರಿಗೆ ಆನಂದಪಡಿಸ್ಬೇಕಂತ ಹಾಡಿದ. ಯಾಕಂದರೆ ಆರ್ಕೆಸ್ಟ್ರಾದ ಮಾಲೀಕ ಅವನೇ. 5-6 ಮಂದಿ ಟೀಮ್ ಕಟ್ಕೊಟ್ಟಿದ್ದ. ನಮ್ಮ ಸಾಧಕರ ಒಬ್ಬರ ಲಗ್ನದೊಳಗೆ ಆತ ಹಾಡಲಿಕ್ಕೆ ಬಂದಿದ್ದ. ನಾನು ಕಣ್ಣು ಮುಚ್ಕೊಂಡೆ, ಕುಂತೆ, ಏನಪ್ಪ ಈ ಬದುಕು ಅನ್ನಿಸ್ತು. ಅದೇ ವ್ಯಕ್ತಿ ಎಷ್ಟು ಅಳಲು ಅತ್ತ ಎಷ್ಟು ನಗ್ತಾ ಹಾಡಕತ್ತಿರಲ್ಲ ಅನ್ನಿಸ್ತು. ಹೀಗೆ ವಿಚಾರ ಮಾಡ್ತಾ ನನಗೊಂದು ಫಿಲ್ಮ್ ನೆನಪಿಗೆ ಬಂತು, ಮೇರಾ ನಾಮ್ ಜೋಕರ್. ಹಿಂದಿ ಫಿಲ್ಮ್ ಮೇರಾ ನಾಮ್ ಜೋಕರ್, ರಾಜ್ ಕಪೂರ್ನ ಫಿಲ್ಮ್ ನೆನಪಿಗೆ ಬಂತು.
ರಾಜ್ ಕಪೂರ ಆ ಪಿಕ್ಚರ್ನೊಳಗೆ ಒಬ್ಬ ಸರ್ಕಸ್ನ ಬಫೂನ್ ಆಗಿದ್ದ, ಜೋಕರ್ ಆಗಿದ್ದ. ಇಡೀ ಸರ್ಕಸ್ಸೇ ಅದರ ಥೀಮ್ ತಿರುಳು. ಈ ಒಂದು ಬದುಕಿಗೆ ಒಂದು ಸಂದೇಶವನ್ನು ಕೊಟ್ಟಂಥ ಫಿಲ್ಮ್ ಅದು. ಅಲ್ಲಿ ರಾಜ್ ಕಪೂರ್ ಹಾಡು ಹಾಡ್ತಿರ್ತಾನೆ, ಆನಾ ಯಹಾ ಜೀನಾ ಯಹಾ ಆನಾ ಯಹಾ ಮರ್ನಾ ಯಹಾ ಇಸ್ಕೆ ಸಿವಾ ಜಾನಾ ಕಹಾ ಇತ್ಯಾದಿ ಇತ್ಯಾದಿ. ಹೇ ಭಾಯ್ ಜರಾ ದೇಖ್ ಕೆ ಚಲೋ ಆಗೆ ಬಿ ನಹಿ ಪೀಛೆ ಬಿ ಉಪ್ಪರ್ ಬಿ ನಹಿ ನೀಚೆ ಬಿ. ಎಷ್ಟು ಅರ್ಥವತ್ತಾದ ಹಾಡುಗಳು. ಮುಂದೊಮ್ಮೆ ಸರ್ಕಸ್ನೊಳಗೆ ಮಂದಿನ ನಗಿಸ್ತಕ್ಕಂಥ ಸೀನ್ದೊಳಗೆ ಬರ್ತದೆ. ಯಾವನೋ ಒಬ್ಬವ ಸಹನಟ ಬಂದು ಅವನ ಕಿವಿಯಾಗಿ ಹೇಳ್ತಾನೆ, ಪಾತ್ರಧಾರಿಗಳು ಹೌದಾ ಅದು ಹೇಳ್ತಾನೆ. ಸ್ವಲ್ಪ ಒಂದು ಕ್ಷಣ ತಣ್ಣಾಗಿ ನಿಲ್ತಾನೆ, ಮತ್ತು ನಗಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಸರ್ಕಸ್ ಮುಗಿತೈತಿ. ಆ ಸರ್ಕಸ್ಸಿನ ಮಾಲಕ ಯಾಕೆ ಅವ ಬಂದು ಕಿವ್ಯಾಗ ಏನು ಹೇಳಿದ ಅಂತ ಕೇಳ್ತಾನೆ ರಾಜ್ ಕಪೂರ್ ನಟನಿಗೆ. ಅವಾಗ ನಮ್ಮ ತಾಯಿ ತೀರಿ ಹೋದದ್ದ ನಾವು ಕಿವ್ಯಾಗ ಹೇಳಿದ ಅಂತ. ಮತ್ತೆ ದುಃಖ ಆಗಲಿಲ್ಲೇನೋ, ಮಂದಿ ಹೋಗಬೇಕಾಗಿತ್ತಲ್ಲ. ಇಲ್ಲ, ನನ್ನ ವೃತ್ತಿ ಅದು ಮಂದಿನ ನಗಿಸೋದು. ಹಾಗೆ ನಾವೆಲ್ಲರೂ ಸಿನಿಮಾ ಜೋಕರ್ಸ್. ಅದು ಮೇರನಾಮ್ ಜೋಕರ್ದ ಜೋಕರ್ಗಳು ನಾವೆಲ್ಲ. ಈ ಪುಣ್ಯಾತ್ಮ ಹಾಡ್ತಿದ್ನಲ್ಲ, ಒಳಗೆ ವಿಷ ತುಂಬ್ಯದ, ಒಳಗೆ ದುಃಖ ತುಂಬ್ಯದ, ಮತ್ತೊಬ್ಬರ ಮನೋರಂಜನೆಗೋಸ್ಕರ ಅವ ಹಾಡ್ತಾನ. ಇವನೊಳಗೂ ತಾಯಿ ಸತ್ತ ವೇದನೆ ಬಂತು. ಆದರೆ ಅವನ ಗುರಿ ಮತ್ತೊಬ್ಬರ ನಗಿಸೋದು. ಹಾಗೆಯೇ ಎಲ್ಲರ ಬದುಕು. ನಾವು ಸರ್ಕಸದ ಬಪ್ಪೂನ್ಗಳು, ಮತ್ತೊಬ್ಬರಿಗೆ ನಗಿಸ್ಲಿಕ್ಕೆ ನಾವು ಅತ್ಕೊಂತ ಆ್ಯಕ್ಟ್ ಮಾಡಬೇಕಾಗಿದೆ ರೀ. ಎಲ್ಲರೂ ನಾವು ಅವರೇ ಇದ್ದೀವಿ. ನಾವು ನಿಮ್ಮ ಹಿತಕ್ಕಾಗಿ ನಾನು ಆಗತಕ್ಕಂಥ ಸಂಕಟವನ್ನು ನುಂಗಿ ಕೂಡ ನಾನು ನಿಮಗೆ ಸ್ಪಂದಿಸ್ತೀನಿ. ನಿಮ್ಮ ಹೆಂಡರ ಸುಖಕ್ಕಾಗಿ, ಮಕ್ಕಳ ಸುಖಕ್ಕಾಗಿ, ಕೌಟುಂಬಿಕ ಸುಖಕ್ಕಾಗಿ ನೀವು ಒಳಗಿರ್ತಕ್ಕಂಥ ದುಃಖವನ್ನು ತೋಡ್ಕೊಂಡು ನೀವು ಆ್ಯಕ್ಟ್ ಮಾಡ್ತಾಯಿದ್ದೀರಿ. ಆಫೀಸಿಗೆ ಹೋಗ್ತೀರಿ ದುಡಿಲಿಕ್ಕೆ, ಅವರು ಎಷ್ಟೋ ಮಂದಿ ಬಾಸ್ಗಳಾಯ್ತು, ಸಹವರ್ತಿಗಳಾಯ್ತು, ಸಹೋದ್ಯೋಗಿಗಳಾಯ್ತು, ಎಷ್ಟು ಕಾಟ ಕೊಡ್ತಾರೆ, ಎಷ್ಟು ಹಿಂಸೆ ಮಾಡ್ತಾರೆ. ಮಾನಸಿಕವಾಗಿ ಎಲ್ಲ ತಡ್ಕೊತೀರಿ. ಯಾಕಪ್ಪ ಅಂದರೆ ನಿಮ್ಮ ಮೇಲೆ ಒಂದು ಕುಟುಂಬ ನಿಂತದು. ಅವರೆಲ್ಲ ನಿರ್ವಹಣೆ ಮಾಡಬೇಕಾಗ್ಯದ. ಅವರೆಲ್ಲ ಸುಖಕ್ಕಾಗಿ ನೀವು ಅವನ್ನೆಲ್ಲ ನುಂಗಿಕೊಂಡು ದುಡಿಲೇಬೇಕಾಗ್ಯದ. ನಾ ಪದೇ ಹೇಳ್ತಿರ್ತೀನಲ್ಲ, ಜೀವನವೆಂಬುದು ಎಷ್ಟು ಕಷ್ಟವು, ಜೀವನವೆಂಬುದು ಎಷ್ಟು ಕಷ್ಟವು, ಗುಲಾಬಿ ಥರ ಗುಲಾಬಿ ಥರ ಗುಲಾಬಿ ಥರ ಜೀವನ ಎಂಬುದು ಎಷ್ಟು ಕಷ್ಟವು. ಸುತ್ತಲೂ ಮುಳ್ಳಿದ್ರು ನಗತೈತಿ ಗುಲಾಬಿ, ಸುತ್ತಲೂ ಮುಳ್ಳಿದ್ರು ನಗತೈತಿ ಗುಲಾಬಿ. ಲೇ ಗೆಳೆಯ, ಹೊಟ್ಯಾಗ ಸಂಕಟ ಎಷ್ಟಿದ್ರು, ಹೊಟ್ಯಾಗ ಸಂಕಟ ಎಷ್ಟಿದ್ರು, ಹೊಟ್ಯಾಗ ಸಂಕಟ ಎಷ್ಟಿದ್ರು ಬದುಕಾಕ ನೀ ಕಲಿಯೋ ನಗನಗತ, ಬದುಕಾಕ ನೀ ಕಲಿಯೋ ನಗನಗತ. ಎಲ್ಲರೂ ಗುಲಾಬಿ ಹೂಗಳರಿ. ಸುತ್ತಲೂ ಮುಳ್ಳುಗಳದಾವ, ಅನೇಕ ಥರ ದುಃಖಗಳೇ ಆ ಮುಳ್ಳುಗಳು. ನಿಮಗೆ ಕಾಟ ಕೊಡುವ ಗೆಳೆಯರೇ ಆ ಮುಳ್ಳುಗಳು, ನೆರೆಹೊರೆಯವರೇ ಮುಳ್ಳುಗಳು, ಮಾಟ ಮಂತ್ರ ಮಾಡಿಸೋರು, ನಿಮ್ಮ ಬೆನ್ನಿಂದ ಚೂರಿ ಹಿರಿಯವರು ಎಲ್ಲರೂ ನಿಮ್ಮ ಹಿತಶತ್ರುಗಳು ಏನದಲ್ಲ, ಎಲ್ಲ ಮುಳ್ಳುಗಳೇ. ಇವರ ಮಧ್ಯೆ ಇದ್ದುಕೊಂಡು ನೀವು ಬದುಕಬೇಕಾಗೈತೆ. ಹೆಂಗೆ ನಕ್ಕೊಂತು ಬದುಕಬೇಕಾಗ್ಯದ.
ಅದಕ್ಕೆ ನಗ್ತಾ ಇರಬೇಕು, ಪಪೂನ್ ಥರ ನಗ್ತಾ ಇರಬೇಕು, ಜೋಕರ್ ಥರ. ನಗಸ್ರಿ ನಗಸ್ರಿ ನಗಸ್ರಿ, ಒಳಗೆ ಹೃದಯ ಅಳ್ತಾ ಇದ್ದರೂ ನಗಸಲೇಬೇಕು. ಅದು ನಿಮ್ಮ ಜೀವನ ಧರ್ಮ ರೀ, ಜೀವನ ಧರ್ಮ. ಎಂಥ ಅದ್ಭುತ ಸಂದೇಶ ಮೇರಾ ನಾಮ್ ಜೋಕರ್ ನನಗೆ ಕೊಟ್ಟದಪ್ಪ ಅಂದ್ರೆ, ದುಃಖದಾಗೆಲ್ಲ ನನಗೆ ಜೋಕರ್ನ ಪಾತ್ರ ವಹಿಸಿದ ರಾಜ್ ಕಪೂರ್ ನೆನಪು ಬರ್ತಾನೆ. माँ नहीं, बीबी नहीं, बच्चे नहीं, कोई भी नहीं. ಎಂಥ ಅದ್ಭುತ ರೀ, ಯಾರು ಇಲ್ಲ. ಇದು ನಾನು ಹೇಳಿಲ್ಲೇ, ನಮ್ಮ ಕನ್ನಡದೊಳಗೆ ಗಾಳಿ ಗೋಪುರ ಅಂತ ಸಾಂಗ್ ಬರ್ತದೆ, ಅದರೊಳಗೊಂದು ಸಾಂಗ್ ಬರ್ತದೆ, ದಾಸರ ಸಾಹಿತ್ಯ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರನ ಮೇಲನ ಗುಳ್ಳಿ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು, ಯಾರಿಗೆ ಯಾರು ಇಲ್ಲರಿ. ನಿಮ್ಮನ್ನು ಉಂಡು ಬಿಸಾಕೋ ಎಲೆ ಥರ, ಉಂಡು ಬಿಸಾಕೋ ಬಾಳೆ ಎಲೆ ಥರ ಓದಿಬಿಟ್ಟು ಪತ್ರಿಕೆ ಎಸಿತಾರಲ್ಲ, ಆ ಥರ ಬಳಸ್ಕೊಂಡು ಮಂದಿ ಅದಾರ ನಿಮ್ಮ ಸುತ್ತಲೂ. ಯೂಸ್ ಮಾಡ್ಕೊತಾರ, ಒಮ್ಮೆ ಚಿಪ್ತಾರೆ ನಿಮ್ಮನ್ನು. ಹಿತಶತ್ರುಗಳು ನಿಮ್ಮವರೇ ನಿಮ್ಮವರು ಹಿತಶತ್ರುಗಳಾದ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಕಲೀರ್ ಗಿಬ್ರಾನ್ ಅನ್ನೋ ಮಾತು ಪದೇ ಪದೇ ನೆನಪು ಬರ್ತದೆ ನನಗೆ. दुश्मनों ने तो दुश्मनी की है, दुश्मनों ने तो दुश्मनी की है, मगर हमारे लोगों ने क्या कमी की है. ಅಲ್ಲ ಬರೋದಿಲ್ಲ ನಮ್ಮವರೇ ನಮ್ಮ ದುಃಖಕ್ಕೆ ಕಾರಣ ಆಗ್ಯಾರ. ಬೇರೆಯವ್ರು ಕೊಟ್ಟರು ದುಃಖ, ನಮ್ಮವ್ರು ಕೊಟ್ಟರು ದುಃಖ ಆಗೋದಿಲ್ಲ ಅಲ್ಲ. ಯಾಕಂದ್ರೆ ನನ್ನವರಲ್ಲ, ಅವ್ರ ಬೆನ್ನ ಚೂರಿ ನಡಿತೈತಿ, ವಿಷ ಹಾಕಿದ್ರೆ ನಡಿತೈತಿ. ಎಂಥ ಕಾಲ ಬಂತು ರೀ. ಒಂದಿಷ್ಟು ವಿಷಯ ಸುಖಕ್ಕೋಸ್ಕರ, ಕಾಮ ವಾಸನೆಗೋಸ್ಕರ ಗಂಡನ್ನು ಕೊಲ್ಲೋ ಜನ ಜಾಸ್ತಿ ಆಗ್ಯಾರ. ಇಡೀ ಮನೆತನವನ್ನು ಬರ್ಬಾದ್ ಮಾಡೋ ಹೆಣ್ಮಕ್ಳು ಜಾಸ್ತಿ ಆಗ್ಯಾರ. ಏನು ನೋಡ್ತೀವಿ, ಏನು ಓದ್ತೀವಿ, ಪೇಪರ್ ಓದ್ರಿ, ಯೂಟ್ಯೂಬ್ ನೋಡ್ರಿ, ಯಪ್ಪೋ ದೇವ್ರ. ಯಾಕರ ಈ ಟಿ ವಿ, ಯಾಕರ ಈ ಮೊಬೈಲ್ಗಳು, ಯಾಕರ ಈ ಯೂಟ್ಯೂಬ್ಗಳದಾವಪ್ಪ, ಯಾಕರ ಈ ಫೇಸ್ಬುಕ್ಕಿನ ಇದು ಬರ್ತಾವ ಪಾಲಿಸ್ಬಿಡ್ತದ. ಅದ್ರ ತುಂಬ ಬರೀ ಗಂಡನ್ನ ಇದಕ್ಕೆ ಕರ್ಕೊಂಡು ಹೋಗಿದ್ದಂಥ ಹನಿಮೂನಿಗೆ ಅಲ್ಲೇ ಇಕ್ಕರಿಸಿ ಬಂದಾಳ ಅವನ್ನ, ಪ್ರಿಯಕರಣ ಕರ್ಕೊಂಡು. ತಾಳಿ ಕಟ್ಟು ಕಾಲಕ್ಕೆ ನೀವು ಅಲ್ಲೇ ಅಂತ ಓಡಿ ಹೋದ ಹೆಂಗಸರು ಭಾಳ ಮಂದಿ ಹಾಕತ್ತಾರೆ ಈಗೆಲ್ಲ. ಎಲ್ಲ ಮೊದಲ ಫಿಟ್ಟಿಂಗ್ ಇಟ್ಕೊಂಡಿರ್ತಾರೆ. ಅಪ್ಪನ ಒತ್ತಾಯಕ್ಕೋ ಮತ್ತು ಆಸ್ತಿ ಆಶೆಗೋ ಒಬ್ಬ ಶ್ರೀಮಂತ ಮದುವೆ ಆಗೋ ಮಂದಿ ಅದು ಭಾಳ ಅದಾರೆ ಇವತ್ತು. ಮೋಸ ಮಾಡಿ 23 ಮದುವೆ ಆಗೋ ಹೆಂಡಂದಿರದಾರ, ಹೆಣ್ಮಕ್ಳು ಅದಾರ ಇವತ್ತು. ಯಾರು ಹಿತವರು ಇವರೊಳಗೆ ನಿಮಗೆ ಬದುಕು ಬರ್ಬಾದ್. ಎಲ್ಲರದು ಮ್ಯಾಗ ನಾಟಕ ನಡೆದತ್ತೆ. ಎಲ್ಲ ಬರೋಬ್ಬರಿ ಐತೆ ಅನ್ನೋ ನಾಟಕ ನಡೆದತ್ತೆ, ಬಟ್ ಏನೂ ಬರೋಬ್ಬರಿ ಇಲ್ಲ. ಪ್ರತಿಯೊಬ್ಬರೂ ನಿಮ್ಮ ಮನೆಯೊಳಗೆ ನೀವು ಅನಾಥರಾಗಿದ್ದೀರಿ. ಪ್ರತಿಯೊಬ್ಬರೂ ನಿಮ್ಮ ಮನೆಯೊಳಗೆ ಗೆಸ್ಟ್ ಆಗಿರಿ. ನಿಮ್ಮ ಮನೆಯೊಳಗೆ ನಿಮಗೆ ಸ್ಥಾನ ಇಲ್ಲ, ನಿಮ್ಮ ಮಾತು ನಡೆದಿಲ್ಲ. ನಿಮ್ಮ ಮನೆಯೊಳಗೆ ನಿಮ್ಮದೇ ಮಾತು ನಡೆದಿಲ್ಲ. ಯಾರೋ ನಡೆಸ್ತಾರೆ ನಿಮ್ಮ ಮನೆತನ. ನೀವು ಅಲ್ಲ, ನೀವು ಬರೀ ದುಡಿತಕ್ಕಂಥ ATM ಮಷಿನ್, ಅವ್ರಿಗೆ ಬೇಕಾದಾಗ ಕೊಡ್ತಕ್ಕಂಥ ATM ಮಷಿನ್ ಆಗಿರಿ. ಕಾಲಾಯ ತಸ್ಮೈ ನಮಃ. ಶಿವ ಪರಮಾತ್ಮ.